ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ಮೈ ವ್ಲಾಗ್ಸ್. ಇವತ್ತು ನಾವು ನಮ್ಮ ದೊಡ್ಡಪ್ಪರ ಮನೆಗೆ ಹೊಂಟೀವಿ. ಅವ್ರ ಮನೆಗೆ ಗೃಹ ಪ್ರವೇಶ ಇತ್ತು, ಅದಕ್ಕೋಸ್ಕರ ನಾವು ನಮ್ಮ ಫ್ಯಾಮ್ಲಿ ಜೊತೆ ಎಲ್ಲರೂ ಹೊಂಟಿದ್ವಿ. ನಮ್ಮ ಅಜ್ಜಿ ಆಂಟಿ ನಾವು ಮಮ್ಮಿ ಅಪ್ಪ ಎಲ್ಲರೂ ಹೊಂಟಿದ್ವಿ. ಇದು ಲೋಕಾಪುರ್ ಸಿಮೆಂಟ್ ಫ್ಯಾಕ್ಟ್ರಿ. ಇದು ನಾವು ಹೋಗೋದಾರಾಗ ಹತ್ತೈತದು ಬಟ್ಕೂರ್ಕಿಗೆ ಹಿಂಗೆ ಹೋಗಬೇಕು. ಹೀಗೆಲ್ಲ ಹೊಲ ಎಲ್ಲ ಹತ್ತಿದ್ದು ಹಿಂಗೆ ಸೈಡೆಲ್ಲ ನೀವು ನೋಡ್ಬೋದು. ನಮ್ಮೂರ ಕಡೆ ಎಲ್ಲ ಹೀಗೆಲ್ಲ ಐತಿ. ನಮ್ಮೂರ ಕಡೆ ಜಾಸ್ತಿ ಕಬ್ಬು ಬೆಳಿತಾರೆ. ಫ್ಯಾಕ್ಟ್ರಿಗಳು ಭಾಳ ಅದಾವೆ. ಕಬ್ಬು ಶುಗರ್ ಫ್ಯಾಕ್ಟ್ರಿ ಅದು. ಇಲ್ಲಿ ಕಾಣತೈತಲ್ಲ, ಇದು ಲೋಕಾಪುರ್ ಲೋಕನಾಥನ ಗುಡಿ ಅಂತ ಹೇಳ್ತಾರೆ. ಇಲ್ಲಿ ಮದುವೆ ಅದೆಲ್ಲ ನಡೀತಾವು. ಹೋಗುರಾಗನ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು, ಗೃಹ ಪ್ರವೇಶದ ಪೂಜಾ. ಇದು ನಮ್ಮ ದೊಡ್ಡಪ್ಪರ ಗೃಹ ಪ್ರವೇಶದ ಪೂಜಾ. ಇದು ಎಲ್ಲರೂ ಬಂದಿದ್ರು, ರಿಲೇಟಿವ್ಸ್ ಎಲ್ಲರೂ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ವಿಶ್ವೇಶ ಜಾತಾಯ ವಿಶ್ವಾದಿ. ಆರಾಮಪ್ಪ, ನೀನು ಆರಾಮದಿಲ್ಲ? ಏನು ಕಾಲೇಜ್ ಇಲ್ಲ? ಎಲ್ಲರೂ ಆರತಿ ಬೆಳಕತ್ತಿದ್ರು. ನಮ್ಮ ಆಂಟಿ ಇವ್ರೂ ನಮ್ಮ ಆಂಟಿ ಅಲ್ಲಿ ಚೇರ್ ಮೇಲೆ ಕೂತಾರ. ನಮ್ಮ ಅಜ್ಜಿಯವರು ಅಲ್ಲಿ ನಮ್ಮ ದೊಡ್ಡಮ್ಮನೂ ಅದಾರ. ಇದು ನಮ್ಮ ಅಕ್ಕ. ಅವ್ರು ನಮ್ಮ ಅಜ್ಜಾರು ಎಲ್ಲರ್ಕಿನ್ನ ಸಣ್ಣವರು. ಆಮೇಲೆ ಅವ್ರು ನಮ್ಮ ಆಚಕ್ನೂರು ಆಯಿ ಎಲ್ಲ ಕೂತಿದ್ರು ಮಾತಾಡ್ಕೋತಾ. ಈ 6 ತಿಂಗಳು ಲಾಕ್ಡೌನ್ನಾಗ ಯಾರೂ ಮೀಟ್ ಮಾಡಿದ್ದಿಲ್ಲ. ಈ ಗೃಹ ಪ್ರವೇಶ ಸಂಬಂಧ ನಾವೆಲ್ಲರೂ ಭೇಟಿ ಆದ್ವಿ. ಆಮೇಲೆ ಮಸ್ತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸೇರಿದ್ವಲ್ಲ, ಎಲ್ಲರೂ ನಮ್ಮ ಫ್ಯಾಮ್ಲಿ ಸಿಸ್ಟರ್ಸ್ ಎಲ್ಲರೂ ಸೇರಿದ್ವಿ. ಇಲ್ಲೊಂದು ಕೋಲಾಗೆಲ್ಲ ಕೂತಿದ್ರು ನಮ್ಮ ಮಾಮ. ಅದು ಇವ್ರು ನಮ್ಮ ಆಂಟಿ. ಆಮೇಲೆ ಇವರು ನಮ್ಮ ಆಂಟಿ, ಇವ್ರು ನಮ್ಮ ನಿಂಗಾಪುರ ಅಜ್ಜಿ. ಅವ್ರ ಕೈಯಾಗಿನ ಊಟ ಅಂದ್ರೆ ಭಾರಿ ಮಸ್ತ್ ಇರ್ತೈತಿ. ಖಡಕ್ ಜವಾರಿ ಊಟ ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡ್ತಾರು. ಎಲ್ಲರೂ ಇವ್ರು ನಮ್ಮ ದೊಡ್ಡಮ್ಮ, ಅವ್ರು ನಮ್ಮ ಇನ್ನೊಬ್ಬರು ದೊಡ್ಡಮ್ಮ. ಇಲ್ಲ ನಮ್ಮ ಅಕ್ಕ ಅದು ಕೂತಿದ್ರು. ಇವರು ನಮ್ಮ ನಿಂಗಾಪುರ ಅಜ್ಜಿ. ನಮ್ಮ ಕೀರ್ತನು ಕೂತಾಳಲ್ಲೇ.
ನಮ್ಮ ದೊಡ್ಡಪ್ಪಗೆ ಎಲ್ಲರೂ ಗಿಫ್ಟ್ ಕೊಡತ್ತಿದ್ರು ಅವ್ರ ಓಪ್ನಿಂಗ್ ಸಲುವಾಗಿ. ನಮ್ಮ ಮಾಮ ಬಿಜಾಪುರ ಮಾಮ ಮತ್ತು ಅಕ್ಕ ಎಲ್ಲರೂ ಇದರಲ್ಲಿ. ಇವ್ರು ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಮತ್ತು ನಮ್ಮ ಬಿಜಾಪುರ ಮಾಮ ಅದಾರ, ನಮ್ಮ ಅಜ್ಜ ಅದ ಬಿಜಾಪುರ ಅಜ್ಜ ಎಲ್ಲರೂ ಇದ್ದರು. ಆಮೇಲೆ ಅಕ್ಕ ಮತ್ತು ಬಿಜಾಪುರ ಅಜ್ಜಿನೂ ಇದ್ದರು. ಎಲ್ಲರೂ ಭಾಳ ಖುಷಿ ಪಟ್ಟರು ನಾವು ಎಲ್ಲ ನೋಡಿ. ಇನ್ನೊಂದು ಅಜ್ಜಿನೂ ಇದ್ರಲ್ಲೇ. ಆಮೇಲೆ ನಮ್ಮ ತಮ್ಮಗಳು, ಆಮೇಲೆ ರಿಯಾ ಅಂತಿಕ್ಕಿ ನಮ್ಮ ಮಾಮನ ಮಗಳು. ನಮ್ಮ ಬಿಜಾಪುರ ಆಂಟಿ ಮತ್ತು ಅಜ್ಜಿ. ಊಟ ಅಂತೂ ಭಾರಿ ಮಸ್ತ್ ಆಗಿತ್ತು, ಜವಾರಿ ಊಟ, ಕಡಕ್ಕಂಗಿತ್ತು ಊಟ ಮಾತ್ರ. ಇವ್ರು ನಮ್ಮ ಪುನಃ ಆಂಟಿ ಮಗಳು, ಇದು ನಮ್ಮ ತಂಗಿ. ಇವ್ರು ನಮ್ಮ ಮಾಮ ಬಿಜಾಪುರ್ನಾಗ ಇರ್ತಾರ. ಇವರು ಪುನಃ ಆಂಟಿ ಅವ್ರ ಮಗಳು. ಆಮೇಲೆ ಇವರು ಗುಲ್ಬರ್ನಾಗ ಇರ್ತಾರ ಆಂಟಿ ಅವರು. ನಾವೆಲ್ಲರೂ ಊಟ ಮಾಡ್ಕೊತಾ ಎಂಜಾಯ್ ಮಾಡಕತ್ತಿದ್ವಿ. ಗಾನದಲ್ಲಿ ಆಟ ಆಡುವಂದ್ರೆ ಆ ಒಂದು ಉತ್ಸಾಹ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ವೀಕ್ಷಕ ವಿವರಣೆ ಹಳೆಯ ಕಾಲದ ನೀವು ನೋಡಿಲ್ಲ ಅಂತ ಬಿಡ್ಬೋದು ನಾನು. ಹಳೆ ಗಾಣಿದು ಇದು ಒಂದು ಎತ್ತನ್ನ ಬಂಡಿಯನ್ನ ಹಾಕಿ ತಿರುಗಿಸ್ತಿದ್ರು. ಅವಾಗ ಆ ಬಂಡಿ ಒಂದು ಇದರ ಮೇಲೆ ನಾವು ಕೂತ್ಕೋತಿದ್ದೇವೆ. ಒಟ್ಟರು ನಾನಾಯ್ತು, ಶಿರೋ ಅಕ್ಕ, ಶ್ರೀಧರ ಎಲ್ಲರೂ. ಬೇಸಿಗೆ ಬಂತಂದ್ರೆ ಸಾಕು ನಮಗೆ ಇಲ್ಲಿ ಬರಬೇಕು, ಆಟ ಆಡಬೇಕು, ಖುಷಿ ಪಡಬೇಕು. ಅದನ್ನು ನಾವು ಇಲ್ಲಿ ಭಾಳ ಹಳೆ ಬಾಲ್ಯದ ನೆನಪನ್ನು ನೆನಪಿಸುತ್ತದೆ. ಹಾಂ, ಗಾಣ ತಿರ್ಸಿದ್ರಲ್ಲ, ಗಾಣ ತಿರ್ಸಿದ್ರೇನು ಎಣ್ಣೆ ತೆಗೆಯುವ ಒಂದು ವಿಧಾನ. ಮೊದಲೆಲ್ಲ ಇದ್ರಾಗ ಎಣ್ಣೆ ತೆಗಿತಿದ್ರು. ಹಿಂಡಿ ತಯಾರಾಗ್ತಿತ್ತು, ಎತ್ತುಗಳಿಗೆ ಹಿಂಡಿ ಬೇಕಾಗ್ತಿತ್ತು. ಗಾನ ದೇವತೆ ಅದು. ಒಂದು ಮನ್ಯಾಗ ಹಿಂಗೆಲ್ಲ ಹಳೆ ಕಲಿದ್ದೆಲ್ಲ ಅದಾವ. ಆಮೇಲೆ ಬೀಸು ಕಲಿತು ಇಷ್ಟು ದೊಡ್ಡದೈತಲ್ಲ, ಇಷ್ಟು ನೋಡಿ ಇಷ್ಟು ದೊಡ್ಡದೈತೆ ಬೀಸು ಕಲ. ಒಂದು ಮನ್ಯಾಗ ಹಂಗೆ ಇಟ್ಟಾರಲ್ಲ. ಹೊರಗೆ ಓಪ್ನಿಂಗ್ಗೆಲ್ಲ ಚಪಾತಿ ಮಾಡಕತ್ತಿದ್ರು. ಎಲ್ಲ ಎಷ್ಟು ಜನ ಕೂತಿದ್ರು ಚಪಾತಿ ಮಾಡಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ತಿಳ್ಕೊತೀನಲ್ಲ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.